ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂತ ವಿದ್ಯಾಸ್ಥಾನೆ ಪಿಯೋಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 28/5/2026ನೆಯ ಗುರುವಾರ, ದ್ವಾದಶಿ ತಿಥಿ ಮತ್ತು ತ್ರಯೋದಶಿ ತಿಥಿ, ಜೊತೆಗೆ ಚಿತ್ತಾ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರ ಇರುವಂತಹ ದಿನ. ಇಲ್ಲಿ ನಾವು ಗುರುವಾರವನ್ನು ನೋಡೋದಾದರೆ ಜ್ಞಾನ, ಧರ್ಮ, ವಿಸ್ತರಣೆ, ಶುಭಫಲ, ಮಾರ್ಗದರ್ಶನವನ್ನು ನೀಡುವಂಥದ್ದು. ದ್ವಾದಶಿ ತಿಥಿ ಎನ್ನುವಂಥದ್ದು ಪೂರ್ಣತೆ, ಧಾರ್ಮಿಕತೆ, ಶುದ್ಧತೆ ಮತ್ತು ಫಲಪ್ರಾಪ್ತಿಯನ್ನು ನೀಡುವಂಥದ್ದು. ತ್ರಯೋದಶಿ ತಿಥಿ ಎನ್ನುವಂಥದ್ದು ಪರಿವರ್ತನೆ, ಹೊಸ ಆರಂಭ, ಕಾರ್ಯಸಿದ್ಧಿ ಮತ್ತು ಬೆಳವಣಿಗೆಗೆ ಸಹಕಾರಿಯಾಗಿರುವಂಥದ್ದು. ಚಿತ್ತಾ ನಕ್ಷತ್ರವನ್ನು ನೋಡಿದ್ರೆ ಸೃಜನಶೀಲತೆ, ಕೌಶಲ್ಯ, ನಿರ್ಮಾಣ ಮಾಡುವಂಥದ್ದು, ಯೋಜನೆಯನ್ನು ರೂಪಿಸುವಂಥದ್ದು, ಇಂಥ ಕಾರ್ಯಗಳಿಗೆ ಸಹಕಾರಿಯಾಗಿರುವಂಥದ್ದು. ಸ್ವಾತಿ ನಕ್ಷತ್ರ ಅಂತಂದರೆ ಸ್ವಾತಂತ್ರ್ಯಕ್ಕೆ, ಚಲನೆಗೆ, ಹೊಸ ಅವಕಾಶಗಳಿಗೆ, ಸಂವಹನಕ್ಕೆ ಸಹಕಾರ ನೀಡುವಂಥದ್ದು. ಈ ರೀತಿಯಾದಂಥ ವಾರ, ತಿಥಿ ಮತ್ತು ನಕ್ಷತ್ರಗಳು ಸಂಯೋಜನೆಗೊಂಡಾಗ, ಒಂದೇ ದಿನ ಸೇರಿದಾಗ ಇದು 12 ರಾಶಿಗಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರ್ತದೆ, ಈ ದಿನದ ನಮ್ಮ ಶುಭಾಶುಭ ಫಲಗಳು ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಸಾಗೋಣ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಗುಣ ಅನ್ನುವಂಥದ್ದು ಕಾರ್ಯಪ್ರವೃತ್ತಿಯಲ್ಲಿ ಹೆಚ್ಚಾಗ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಅನುಕೂಲಕರವಾದಂಥ ದಿನವಾಗಿದೆ. ವ್ಯವಹಾರದ ಚರ್ಚೆಗಳು, ಬೋಧನೆ, ಸಲಹೆ ನೀಡುವ ಕ್ಷೇತ್ರಗಳು, ಇಂಥ ನಿಮ್ಮ ಉದ್ದೇಶಿತ ಕಾರ್ಯದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಸೃಜನಶೀಲ ಆಲೋಚನೆಗಳಿಗೆ ಉತ್ತಮವಾದ ಪ್ರತಿಫಲ ಅನ್ನುವಂಥದ್ದು ಈ ದಿನ ದೊರೆಯುತ್ತದೆ. ಆದರೆ ನೀವು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು, ಅಹಮ್ಮನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಬಾರದು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಬಾಕಿ ಉಳಿದ ಹಣ ಸಿಗೋ ಸಾಧ್ಯತೆಗಳಿರ್ತವೆ. ಹೊಸ ಆದಾಯದ ಮೂಲಗಳ ಬಗ್ಗೆ ಯೋಚನೆಯನ್ನು ಮಾಡೋದಕ್ಕೆ ಅವಕಾಶ ಸಿಗ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋ ಚಿಂತನೆ ಇರ್ತದೆ. ಆದರೆ ಹೂಡಿಕೆ ಮಾಡುವಾಗ ಸ್ವಲ್ಪ ಜಾಣ್ಮೆಯನ್ನು ಉಪಯೋಗಿಸಬೇಕಾದದ್ದು ಅತ್ಯವಶ್ಯ. ಸಂಬಂಧಗಳಲ್ಲಿ ಮುಕ್ತತೆ, ಪ್ರಾಮಾಣಿಕತೆ ಮುಖ್ಯವಾಗಿರ್ತದೆ. ಕುಟುಂಬದಲ್ಲಿ ಶುಭ ವಿಷಯಗಳ ಬಗ್ಗೆ ಚರ್ಚೆ ಅನ್ನುವಂಥದ್ದು ಉಂಟಾಗ್ತದೆ. ಜೊತೆಗೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ ಕುಟುಂಬದಲ್ಲಿ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶಗಳು ದೊರೆಯುತ್ತದೆ. ಆದರೆ ಕೋಪ ಅನ್ನುವಂಥದ್ದು ಬೇಡ. ನನ್ನ ಕಾರ್ಯದಲ್ಲಿ ಅಥವಾ ಕುಟುಂಬದಲ್ಲಿ ನಾನೇ ಮೇಲುಗೈಯಾಗಿರಬೇಕು ಅನ್ನುವಂಥದ್ದನ್ನು ಬಿಡಬೇಕಾಗ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡೋದಾದರೆ ಆತ್ಮವಿಶ್ವಾಸ ಮತ್ತು ಆಶಾವಾದ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಹೊಸ ಕೆಲಸಗಳನ್ನು ಆರಂಭಿಸುವ ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಕೆಲವೊಮ್ಮೆ ಅಸಹನೆ ಎನ್ನುವಂಥದ್ದು ಮೂಡ್ತದೆ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಹೊಸ ಅವಕಾಶಗಳನ್ನು ಜಾಣ್ಮೆಯಿಂದ ಬಳಸ್ಕೊಳ್ಳಿ. ತುಳಸಿ ದೇವಿಯನ್ನು ಪ್ರಾರ್ಥನೆ ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಜಾಣ್ಮೆಯಿಂದ ನಡೆದುಕೊಳ್ಳಿ. ಹೊಸ ಅವಕಾಶಗಳನ್ನು ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿರಿ. ವೃಷಭ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ಕಾರ್ಯನಿರ್ವಹಣೆಯಲ್ಲಿ ಉತ್ತಮ ಪ್ರಗತಿ ಎನ್ನುವಂಥದ್ದು ಕಾಣ್ತದೆ. ಒಂದು ವ್ಯಾಪಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಜಮೀನು, ಮನೆ ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ಅನುಕೂಲಕರವಾದಂಥ ದಿನವಾಗಿದೆ. ಹಳೆಯ ಪ್ರಯತ್ನಗಳಿಗೆ ಈ ದಿನ ಉತ್ತಮ ಫಲ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪಾಲುಗಾರಿಕೆಗೆ ಸಂಬಂಧಿಸಿದ ಚರ್ಚೆಗಳಲ್ಲಿ ಅನುಕೂಲ ಉಂಟಾಗ್ತದೆ. ಆದರೆ ಹಠಸ್ವಭಾವ ಅನ್ನುವಂಥದ್ದು ಬೇಡ. ಅತಿಯಾದ ನಿಧಾನ ಮಾಡುವಂಥದ್ದು ಬೇಡ. ನಿಧಾನವಾಗಿ ನಿರ್ಧಾರ ತೆಗೆದುಕೊಳ್ಬಾರದು. ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಬೇಗನೆ ತೆಗೆದುಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಉಂಟಾಗ್ತದೆ. ಬಾಕಿ ಉಳಿದ ಹಣ ದೊರೆಯ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಉಳಿತಾಯ ಮತ್ತು ದೀರ್ಘಕಾಲದ ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ.
ಸಂಬಂಧಗಳಲ್ಲಿ, ಕುಟುಂಬ ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ಸಂಗಾತಿಯಿಂದ ಉತ್ತಮ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ. ಆದರೆ ಅತಿಯಾಗಿ ಅಧಿಕಾರವನ್ನು ಚಲಾಯಿಸೋದಕ್ಕೆ ಹೋಗಬಾರ್ದು. ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕವಾದಂಥ ಶಾಂತ ಮನೋಭಾವ ಅನ್ನುವಂಥದ್ದು ಇರ್ತದೆ. ಈ ಆತ್ಮವಿಶ್ವಾಸ ಅನ್ನುವಂಥದ್ದು ನಿಧಾನವಾಗಿ ಹೆಚ್ಚಾಗ್ತದೆ. ನಿಮ್ಮ ಆರಾಮದಾಯಕ ವಲಯದಿಂದ ಹೊರಬರಲು ಹೊಸ ಅವಕಾಶಗಳು ದೊರೆಯುತ್ತದೆ. ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹೊಂದಿಕೊಳ್ಳುವ ಗುಣವನ್ನು ಬೆಳೆಸ್ಕೊಳ್ಳಿ. ಬದಲಾವಣೆಗಳನ್ನು ಸ್ವೀಕರಿಸಿ ಪರಿಹಾರಕ್ಕಾಗಿ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು: ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಬದಲಾವಣೆಯನ್ನು ಸ್ವೀಕರಿಸಿ ಜಾಣ್ಮೆಯಿಂದ ನಿಮ್ಮ ಯಶಸ್ಸನ್ನು ನೀವೇ ನಿರ್ಮಿಸಿಕೊಳ್ಳಿ. ಮಿಥುನ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ, ಬೋಧನೆ, ಮಾಧ್ಯಮ ಕ್ಷೇತ್ರ, ವ್ಯಾಪಾರ ಕ್ಷೇತ್ರ ಮುಂತಾದ ನೀವು ತೊಡಗಿಕೊಂಡಿರುವಂಥ ಉತ್ತಮ ಕೆಲಸಗಳಲ್ಲಿ ಪ್ರಗತಿ ಎನ್ನುವಂಥದ್ದು ಕಾಣ್ತೀರಿ. ಹೊಸ ಆಲೋಚನೆಗಳು ಮತ್ತು ಸಂಪರ್ಕಗಳಿಂದ ಲಾಭ ಅನ್ನುವಂಥದ್ದು ದೊರೆಯುತ್ತದೆ. ಸಭೆಗಳು, ಚರ್ಚೆಗಳು, ಒಪ್ಪಂದಗಳಿಗೆ ಅನುಕೂಲಕರವಾದಂಥ ದಿನ. ಸೃಜನಾತ್ಮಕ ಯೋಜನೆಗಳು ಯಶಸ್ವಿಯಾಗೋ ಸಾಧ್ಯತೆಗಳಿರ್ತದೆ. ಆದರೆ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳಿ. ಪದೇ ಪದೇ ಮನಸ್ಸು ಬದಲಿಸುವ ಸ್ವಭಾವವನ್ನು ಬಿಟ್ಟುಬಿಡಿ. ಹಣಕಾಸಿನಲ್ಲಿ ಬಾಕಿ ಉಳಿದ ಹಣ ಬರೋ ಸಾಧ್ಯತೆಗಳಿರ್ತದೆ. ತಾತ್ಕಾಲಿಕ ಲಾಭಗಳು ಬರೋ ಸಾಧ್ಯತೆಗಳಿರ್ತದೆ. ಹೊಸ ಆದಾಯದ ಅವಕಾಶಗಳು ಸಿಗುವಂಥ ಸಾಧ್ಯತೆಗಳಿದೆ. ತುರ್ತಾಗಿ ಬರುವಂಥ ಖರ್ಚುಗಳನ್ನು ನಿಯಂತ್ರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ. ಸಂಬಂಧಗಳಲ್ಲಿ ಉತ್ತಮ ಸಂವಹನಗಳು ಉಂಟಾಗ್ತದೆ. ಅದರಿಂದ ತಪ್ಪು ಅರ್ಥೈಸಿಕೆಗಳು ನಿವಾರಣೆ ಆಗ್ತದೆ. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಅವಕಾಶಗಳು ದೊರೆಯುತ್ತದೆ. ಹೊಸ ಸಂಬಂಧಗಳು ಮತ್ತು ಸಂಪರ್ಕಗಳನ್ನು ಬೆಳೆಸಿಕೊಳ್ಳಲು ಉತ್ತಮ ಅವಕಾಶ ಸಿಗ್ತದೆ. ಮಾತಿನಲ್ಲಿ ಸ್ಥಿರತೆ ಮತ್ತು ಸ್ಪಷ್ಟತೆ ಎನ್ನುವಂಥದ್ದು ಇರಲಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಚುರುಕುತನದಿಂದ ಕೂಡಿದ ಮತ್ತು ಕುತೂಹಲಭರಿತವಾದಂಥ ಮನೋಭಾವ ಅನ್ನುವಂಥದ್ದಿದೆ. ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಹೆಚ್ಚಾಗಿದೆ. ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು. ಒಂದೇ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಕೈಗೆತ್ತಿಕೊಳ್ಳಬಾರ್ದು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ. ಎಲ್ಲ ಶುಭವಾಗ್ತದೆ. ಈ ದಿನ ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಆರಂಭ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಈ ದಿನ ನಿಮಗೆ ಹೊಸ ಬೆಳವಣಿಗೆಯ ದಿನವನ್ನು ನೀಡ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ತಂಡದ ಸಹಕಾರದಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ಶಿಕ್ಷಣ, ಸಲಹೆ, ಆತಿಥ್ಯ ಮತ್ತು ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಅನುಕೂಲಕರವಾದಂಥ ದಿನ. ಹಳೆಯ ಪ್ರಯತ್ನಗಳಿಗೆ ಹೊಸ ಫಲ ದೊರೆಯುವ ಸಾಧ್ಯತೆಗಳಿರ್ತದೆ. ಹೊಸ ಆಲೋಚನೆಗಳಿಗೆ ಬೆಂಬಲ ಸಿಗುವ ಸಾಧ್ಯತೆಗಳಿರ್ತದೆ. ಆದರೆ ಭಾವನೆಗಳ ಆಧಾರದ ಮೇಲೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಹಣಕಾಸಿನ ವಿಚಾರದಲ್ಲಿ ನಿಜವಾದ ಸುಧಾರಣೆ ಉಂಟಾಗ್ತದೆ. ಬಾಕಿ ಉಳಿದ ಕೆಲಸ ಮುಕ್ತಾಯವಾಗುವಂಥ ಸಾಧ್ಯತೆಗಳಿರ್ತದೆ. ಕುಟುಂಬದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಲೇಬೇಕು. ಕುಟುಂಬದಲ್ಲಿ ಬಾಂಧವ್ಯ ಮತ್ತು ಭಾವನಾತ್ಮಕ ಅಂತರಗಳು ಕಡಿಮೆಯಾಗುವ ಸಾಧ್ಯತೆಗಳಿರ್ತದೆ. ಅಂತರ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ದರೆ ನಿವಾರಣೆ ಮಾಡ್ಕೊಳ್ಬೋದು. ಇವತ್ತು ಅವಕಾಶಗಳು ಸಿಗ್ತದೆ. ಮನೆಯಲ್ಲಿ ಶುಭಕರ ವಿಚಾರಗಳ ಬಗ್ಗೆ ಚರ್ಚೆ ಎನ್ನುವಂಥದ್ದು ನಡೀತದೆ. ಆದರೆ ನೀವು ಮನೋಭಾವದಲ್ಲಿರುವಂಥ ಏರಿಳಿತಗಳನ್ನು ನಿಯಂತ್ರಿಸಬೇಕು. ನಿಮ್ಮ ಮನಸ್ಥಿತಿಯಲ್ಲಿ ಸೂಕ್ಷ್ಮ ಭಾವನೆಗಳ ಜೊತೆಗೆ ಆಶಾವಾದಿ ಮನೋಭಾವ ಅನ್ನುವಂಥದ್ದು ಇರ್ತದೆ. ಅಂತರಾತ್ಮಕ್ಕೆ ಹೆಚ್ಚು ಬೆಲೆ ಕೊಡೋ ಸಾಧ್ಯತೆಗಳಿದೆ. ಹೊಸ ಬದಲಾವಣೆ ಬಗ್ಗೆ ಚಿಂತನೆ ಹೆಚ್ಚಾಗ್ತದೆ. ಆತ್ಮವಿಶ್ವಾಸ ಉಳಿಸ್ಕೊಳ್ಬೇಕಾಗ್ತದೆ. ಭಾವನೆಗಳಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಪರಿಹಾರಕ್ಕೋಸ್ಕರ ಈ ದಿನ ಹೆಸರು ಕಾಳನ್ನು ದಾನ ಮಾಡುವಂಥದ್ದು ಅತ್ಯುತ್ತಮ. ಕೊನೆಗೊಂದು ಕಿವಿ ಮಾತು: ಈ ದಿನದ ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಆರಂಭ, ಚಿತ್ತಾ ನಕ್ಷತ್ರದ ಕೌಶಲ್ಯ ಮತ್ತು ಸ್ವಾತಿ ನಕ್ಷತ್ರದ ಅವಕಾಶಗಳು ಈ ದಿನ ಕಟಕ ರಾಶಿಯವರಿಗೆ ಶುಭ ಬೆಳವಣಿಗೆಯನ್ನು ನೀಡುವಂಥ ದಿನವಾಗಿರ್ತದೆ. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವ ಮತ್ತು ನಿರ್ಧಾರ ಸಾಮರ್ಥ್ಯದಲ್ಲಿ ಯಶಸ್ಸು ಕಾಣ್ತೀರಿ. ವ್ಯಾಪಾರ, ಆಡಳಿತ, ಬೋಧನೆ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧ್ಯತೆಗಳಿರ್ತದೆ. ಹೊಸ ಯೋಜನೆಗಳಿಗೆ ಬೆಂಬಲ ಅನ್ನುವಂಥದ್ದು ದೊರೆಯುತ್ತದೆ.
ಸೃಜನಾತ್ಮಕ ಆಲೋಚನೆಗಳಿಗೆ ಮೆಚ್ಚುಗೆ ಮತ್ತು ಗೌರವ ಅನ್ನುವಂಥದ್ದು ಸಿಗ್ತದೆ. ಆದರೆ ಅಹಂ ಅನ್ನುವಂಥದ್ದು ಬೇಡ, ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಹೂಡಿಕೆ ಕುರಿತು ಹೊಸ ಯೋಜನೆಗಳು ಬರುವಂಥ ಸಾಧ್ಯತೆಗಳಿದ್ದಾವೆ. ಬಾಕಿ ಹಣ ಬರುವಂಥ ಸಾಧ್ಯತೆಗಳು ಇರ್ತದೆ. ಆದರೆ ಅನಗತ್ಯ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಿಸಬೇಕು. ಸಂಬಂಧಗಳಲ್ಲಿ ಮತ್ತು ಜೀವನ ಸಂಗಾತಿಯ ಜೊತೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ ಅದು ಜಾಸ್ತಿ ಆಗೋ ಸಾಧ್ಯತೆಗಳಿರ್ತದೆ. ಜಾಗೃತೆಯಿಂದ ಇರಬೇಕು. ಆದರೆ ಒಬ್ಬರನ್ನೊಬ್ಬರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳಂದ್ರೆ ತುಂಬ ಚೆನ್ನಾಗಿರ್ತದೆ. ಆ ಅರ್ಥ ಮಾಡ್ಕೊಳೋದಕ್ಕೆ ಉತ್ತಮ ಅವಕಾಶಗಳು ದೊರೀತದೆ. ಗೌರವ ಮತ್ತು ಪ್ರೀತಿಯಿಂದ ನಡೆದುಕೊಂಡರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ನನ್ನದೇ ಮೇಲುಗೈ ತೋರಿಸಬೇಕು ಅನ್ನೋ ಮನೋಭಾವವನ್ನು ಬಿಟ್ಬಿಡಬೇಕು. ಆತ್ಮವಿಶ್ವಾಸವನ್ನು ಹೆಚ್ಚಿಕೊಳ್ಬೇಕು. ಅಹಂಕಾರ ಅನ್ನುವಂಥದ್ದು ಏನಾದರೂ ಇದ್ದರೆ ಆ ಭಾವನೆಯನ್ನು ತೆಗೆದಾಕಬೇಕು. ಎಲ್ಲರೂ ಶಾಂತಿಯಿಂದನೇ ಇರ್ತಾರೆ. ಆ ಒಳಗಡೆ ಆ ಅಹಂ ಭಾವನೆ ಏನಂತಿದ್ರೆ ಸೈಡ್ ಇಡಬೇಕು. ಆಶಾವಾದ ಹೆಚ್ಚಾಗ್ತದೆ. ನಾಯಕತ್ವ ಗುಣ ಹೆಚ್ಚಾಗ್ತದೆ. ಎಲ್ಲರ ಅಭಿಪ್ರಾಯಕ್ಕೆ ಗೌರವವನ್ನು ಕೊಡಬೇಕು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರ್ದು. ತಾಳ್ಮೆಯಿಂದ ಮುಂದುವರಿಯಿರಿ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತದೆ. ಈ ದಿನ ದ್ವಾದಶಿ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಸಿಂಹರಾಶಿಗೆ ಯಶಸ್ಸಿನ ದಿನವನ್ನು ತಂದುಕೊಡುತ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ ಮತ್ತು ವಿಶ್ಲೇಷಣಾ ಕಾರ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಬಾಕಿ ಉಳಿದ ಕೆಲಸಗಳಿಗೆ ಉತ್ತಮ ಫಲ ಸಿಗೋ ಸಾಧ್ಯತೆಗಳಿರ್ತದೆ. ಹೊಸ ಕಲ್ಪನೆಗಳು ಕಾರ್ಯರೂಪಕ್ಕೆ ಬರೋ ಸಾಧ್ಯತೆ ಇದೆ. ಅತಿಯಾಗಿ ಯೋಚಿಸುವುದನ್ನು ಕಡಿಮೆ ಮಾಡಿಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಅನ್ನುವಂಥದ್ದು ಉಂಟಾಗ್ತದೆ. ಬಾಕಿ ಹಣ ಬರೋ ಸಾಧ್ಯತೆಗಳೇ ಹೆಚ್ಚಾಗಿದೆ. ಉಳಿತಾಯ ಮತ್ತು ಹಣಕಾಸಿನ ಯೋಜನೆಗಳಿಗೆ ಉತ್ತಮವಾದಂಥ ದಿನ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕಾಗ್ತದೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ತಪ್ಪು ಕಲ್ಪನೆಗಳೇನಾದರೂ ಇದ್ದರೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ದೊರೀತದೆ. ನಿಮಗೆ ಸಹಾಯ ಮಾಡುವಂಥ ಮನೋಭಾವ ಹೆಚ್ಚಾಗ್ತದೆ. ಆದರೆ ಅತಿಯಾದ ಟೀಕೆ ಮತ್ತು ದೋಷಾರೋಪಣೆ ಮಾಡಬಾರ್ದು ಅನ್ನುವಂಥದ್ದು. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಏಕಾಗ್ರತೆ ಮತ್ತು ವಿಶ್ಲೇಷಣಾ ಶಕ್ತಿ ಹೆಚ್ಚಾಗಿರ್ತದೆ. ಕೆಲಸದಲ್ಲಿ ಉತ್ಪಾದಕತೆ ಹೆಚ್ಚು ಉತ್ತಮವಾಗಿರ್ತದೆ. ಕೆಲವೊಮ್ಮೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಕಾಣುತ್ತದೆ. ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳಬೇಡಿ. ಬದಲಾವಣೆಗಳನ್ನು ಸ್ವೀಕರಿಸುವ ಮನೋಭಾವ ಬೆಳೆಸ್ಕೊಳ್ಳಿ. ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ಸಿಗ್ತದೆ. ಸೋಮಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಕ್ಷೀರವನ್ನು ದಾನ ಮಾಡಿ. ಈ ದಿನ ದ್ವಾದಶಿಯ ಫಲಪ್ರಾಪ್ತಿ, ತ್ರಯೋದಶಿಯ ಹೊಸ ಆರಂಭ, ಚಿತ್ತಾ ನಕ್ಷತ್ರದ ಕೌಶಲ್ಯ ಮತ್ತು ಸ್ವಾತಿ ನಕ್ಷತ್ರದ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಬೆಳವಣಿಗೆಯ ಶುಭ ದಿನವನ್ನು ಸೂಚಿಸ್ತಾ ಇದ್ದಾವೆ. ಇಲ್ಲಿಯವರೆಗೆ ನೀವೇನಾದರೂ ದಿನ ಭವಿಷ್ಯವನ್ನು ನೋಡ್ತಾ ಇದ್ದರೆ ತಪ್ಪದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅವಶ್ಯ ಇರುವಂಥ ವ್ಯಕ್ತಿಗಳಿಗೆ ಅದನ್ನು ಶೇರ್ ಮಾಡೋದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ತುಲಾರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಎನ್ನುವಂಥದ್ದನ್ನು ಕಾಣ್ತೀರಿ. ವ್ಯವಹಾರದ ಒಪ್ಪಂದಗಳು ಮತ್ತು ಹೊಸ ಸಂಪರ್ಕಗಳಿಗೆ ಅನುಕೂಲಕರವಾದಂಥ ದಿನ. ಸೃಜನಶೀಲ ಮತ್ತು ಕಲಾತ್ಮಕ ಕೆಲಸಗಳಲ್ಲಿ ಮೆಚ್ಚುಗೆ ಸಿಗುವಂಥ ಸಾಧ್ಯತೆಗಳಿರ್ತದೆ. ಹೊಸ ಅವಕಾಶಗಳಿಂದ ಲಾಭ ಆಗೋ ಸಾಧ್ಯತೆಗಳಿರ್ತದೆ. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲವನ್ನು ಇಟ್ಕೊಂಡಿರಬಾರ್ದು. ಎಲ್ಲರನ್ನ ಖುಷಿಪಡಿಸೋ ಮನೋಭಾವವನ್ನು ಇಟ್ಕೊಂಡಿರಬಾರ್ದು. ನಿಮ್ಮ ಬಗ್ಗೆ ನಿಮಗೆ ಜಾಗೃತಿ ಎನ್ನುವಂಥದ್ದು ಇರಬೇಕು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಬಾಕಿ ಹಣ ಸಿಗೋದಕ್ಕೆ ಅವಕಾಶಗಳು ಬರಬಹುದು. ಪಾಲುಗಾರಿಕೆ ವ್ಯವಹಾರದಲ್ಲಿ ಹಣ ಹೂಡಿಕೆ ಮಾಡಬೇಕಾದ್ರೆ ಜಾಣ್ಮೆ ತೋರಿಸಬೇಕಾದದ್ದು ಅತ್ಯವಶ್ಯ. ಆಲೋಚನೆ ಇಲ್ಲದೆ ಖರ್ಚುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಹೊಂದಾಣಿಕೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಆತ್ಮೀಯತೆ ಎನ್ನುವಂಥದ್ದು ಉಂಟಾಗ್ತದೆ.
ತಪ್ಪು ತಿಳುವಳಿಕೆ ಇದ್ದರೆ ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಜೀವನ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಂಥ ಸಾಧ್ಯತೆಗಳಿರ್ತದೆ. ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಯಾರಿಂದನೇ ಆಗಲಿ ಅತಿಯಾದ ನಿರೀಕ್ಷೆ ಇಟ್ಕೊಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ಸಂತೋಷ ಅನ್ನುವಂಥದ್ದು ಸಿಗ್ತದೆ. ಅತಿಯಾದ ನಿರೀಕ್ಷೆ ದುಃಖವನ್ನು ಉಂಟು ಮಾಡ್ತದೆ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸಮತೋಲನ ಮತ್ತು ಸೃಜನಶೀಲ ಮನೋಭಾವ ಅನ್ನುವಂಥದ್ದು ಇರ್ತದೆ. ಜನರೊಂದಿಗೆ ಬೆಳೆಯುವಂಥ ಅವಕಾಶಗಳು ಹೆಚ್ಚಾಗ್ತದೆ. ಹೊಸ ಕಲ್ಪನೆಗಳಿಗೆ ಅವಕಾಶಗಳು ದೊರೀತದೆ. ಆದ್ದರಿಂದ ನಿಮ್ಮ ಮನ ನೀವು ಗೆಲ್ಲಬೇಕು. ಬೇರೆಯವ್ರ ಮನ ಗೆಲ್ಲಕ್ಕೋಗಿ ನಿಮ್ಮನ್ನು ನೀವು ಕಳೆದೋಗಬೇಡಿ. ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ. ಸ್ಪಷ್ಟವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಸಹಕಾರಕ್ಕೋಸ್ಕರ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ದ್ವಾದಶಿ ತಿಥಿಯ ಫಲಪ್ರಾಪ್ತಿ ಎನ್ನುವಂಥದ್ದು, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ ಅನ್ನುವಂಥದ್ದು, ಚಿತ್ತಾ ನಕ್ಷತ್ರದ ಕೌಶಲ್ಯ ಅನ್ನುವಂಥದ್ದು, ಸ್ವಾತಿ ನಕ್ಷತ್ರದ ಅವಕಾಶಗಳು ಈ ದಿನ ತುಲಾರಾಶಿಯವರಿಗೆ ಸಮತೋಲನ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಅಡಗಿರುವ ಅವಕಾಶಗಳನ್ನು ಗುರುತಿಸೋ ಸಾಮರ್ಥ್ಯ ಹೆಚ್ಚಾಗ್ತಿರ್ತದೆ. ನಾಯಕತ್ವ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಕಾರ್ಯದಲ್ಲಿ ಯಶಸ್ಸನ್ನು ದೊರೆಯುತ್ತಿದೆ. ಹೊಸ ಯೋಜನೆಗಳನ್ನು ಆರಂಭ ಮಾಡೋದಕ್ಕೆ ಉತ್ತಮವಾದಂಥ ದಿನವಾಗಿದೆ. ಆದರೆ ಅತಿಯಾಗಿ ಅನುಮಾನ ಪಡುವಂಥದ್ದು, ಎಲ್ಲರನ್ನು ನಿಯಂತ್ರಿಸ್ಕೊಳ್ಳೋದಕ್ಕೆ ಹೋಗುವಂಥದ್ದು, ಇಂಥದ್ದನ್ನೆಲ್ಲ ಮಾಡಬಾರ್ದು. ಹಣಕಾಸಿನ ವಿಚಾರದಲ್ಲಿ ನಿಧಾನವಾದರೂ ಸುಧಾರಣೆ ಎನ್ನುವಂಥದ್ದು ಕಾಣ್ತೀರಿ. ಬಾಕಿ ಹಣದವರೆ ಸಾಧ್ಯತೆ ಇರ್ತದೆ. ಹೂಡಿಕೆ ಮಾಡಬೇಕಾದ್ರೆ ಹೊಸ ಆಲೋಚನೆಗಳು ಬರ್ತದೆ. ಆದ್ದರಿಂದ ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಭಾವನಾತ್ಮಕ ಅಳತೆ ಹೆಚ್ಚಾಗ್ತದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳೇನಾದರೂ ಇದ್ದರೆ, ತಪ್ಪು ತಿಳುವಳಿಕೆಗಳೇನಾದರೂ ಇದ್ದರೆ ಅವು ದೂರ ಆಗೋ ಸಾಧ್ಯತೆಗಳಿರ್ತದೆ. ಕುಟುಂಬದ ಬೆಂಬಲ ದೊರೆಯೋ ಸಾಧ್ಯತೆಗಳಿರ್ತದೆ. ಆದರೆ ಬೇರೆಯವರ ಬಗ್ಗೆ ಅಸೂಯೆಯನ್ನು ವ್ಯಕ್ತಪಡಿಸುವಂಥದ್ದನ್ನು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಅಂತಃಪ್ರಜ್ಞೆ ಮತ್ತು ಗಂಭೀರ ಚಿಂತನೆ ಹೆಚ್ಚಾಗೋ ಸಾಧ್ಯತೆಗಳಿರ್ತದೆ. ಜೀವನದಲ್ಲಿ ಬದಲಾವಣೆ ಬಗ್ಗೆ ಯೋಚನೆ ಮಾಡುವಂಥ ಸಾಧ್ಯತೆಗಳಿದೆ. ಆದ್ದರಿಂದ ತಾಳ್ಮೆಯನ್ನು ಕಾಪಾಡಿಕೊಳ್ಳಿ. ಬದಲಾವಣೆಗಳನ್ನು ಧೈರ್ಯದಿಂದ ಸ್ವೀಕರಿಸಿ. ಕೋಪ ಮತ್ತು ಅನುಮಾನಗಳನ್ನು ಇವೇನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿ. ಇಲ್ಲಾಂದರೆ ಸಂತೋಷ. ನಿಮಗೆ ಸಹಕಾರಕ್ಕೋಸ್ಕರ ಈ ದಿನ ಹನುಮಂತನ ಮಂತ್ರವನ್ನು ಪಠನೆ ಮಾಡುವಂಥದ್ದು, ಹನುಮಾನ್ ಚಾಲೀಸಾ ಪಠನೆ ಮಾಡುವಂಥದ್ದು ಎಲ್ಲ ಶುಭ ಫಲವನ್ನು ನೀಡುತ್ತದೆ. ಕೊನೆಗೊಂದು ಕಿವಿ ಮಾತು, ಈ ದಿನ ದ್ವಾದಶಿಯ ಫಲಪ್ರಾಪ್ತಿ, ತ್ರಯೋದಶಿಯ ಪರಿವರ್ತನೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಹೊಸ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಶಕ್ತಿ ಮತ್ತು ಬೆಳವಣಿಗೆಯನ್ನು ನೀಡುವಂಥ ದಿನ. ಶುಭವಾಗಲಿ. ಧನಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತೀರಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಯೋಜನ ಉಂಟಾಗ್ತದೆ. ಹೊಸ ಯೋಜನೆಗಳು, ಹೊಸ ಆಲೋಚನೆಗಳಿಗೆ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ಸಂವಹನ ಮತ್ತು ಸಂಪರ್ಕಗಳಿಂದ ಲಾಭ ಆಗೋ ಸಾಧ್ಯತೆಗಳಿರ್ತದೆ. ನಾಯಕತ್ವದ ಗುಣಗಳು ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಮತ್ತು ತುರ್ತು ನಿರ್ಧಾರ ತೆಗೆದುಕೊಳ್ಳುವಂಥದ್ದನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಹೂಡಿಕೆ ಮಾಡಬೇಕಾದ್ರೆ, ವ್ಯವಹಾರ ವಿಸ್ತರಣೆ ಮಾಡಬೇಕಾದ್ರೆ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಯೋಜನೆಗಳು ಬರೋ ಸಾಧ್ಯತೆಗಳಿದ್ದಾವೆ. ಆದರೆ ತುರ್ತಾಗಿ ಖರ್ಚು ಮಾಡುವಂಥ ಅವಕಾಶಗಳನ್ನು ನಿಯಂತ್ರಿಸಬೇಕಾಗ್ತದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಕುಟುಂಬದಲ್ಲಿ ಸದಸ್ಯರ ಜೊತೆ ಉತ್ತಮ ಸಮಯ ಕಳೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಎಲ್ಲ ತಪ್ಪು ಕಲ್ಪನೆಗಳನ್ನು ಬಿಟ್ಟು ಸಂತೋಷದಿಂದ, ಆತ್ಮೀಯತೆಯಿಂದ ಕಾಲ ಕಳೆಯುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಆದರೆ ನಿಮ್ಮ ನೇರ ಮಾತುಗಳಿಂದ ಇತರರಿಗೆ ನೋವಾಗದಂತೆ ಗಮನ ಹರಿಸಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಉತ್ಸಾಹಭರಿತವಾದಂಥ ಮತ್ತು ಆಶಾವಾದಿ ಮನೋಭಾವ ಅನ್ನುವಂಥದ್ದು ಇರ್ತದೆ. ಹೊಸ ಕಲಿಕೆ ಮತ್ತು ಪ್ರಯಾಣದ ಆಸಕ್ತಿ ಹೆಚ್ಚಾಗ್ತದೆ. ಆತ್ಮವಿಶ್ವಾಸ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಅನ್ನುವಂಥದ್ದು ಬೇಡ. ಪ್ರಾಯೋಗಿಕ ದೃಷ್ಟಿಕೋನ ಅನ್ನುವಂಥದ್ದು ಇರಲಿ.
ತಾಳ್ಮೆಯಿಂದ ನಡೆದುಕೊಳ್ಳಿ. ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಕೊನೆಗೊಂದು ಕಿವಿ ಮಾತು, ಈ ದಿನ ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಧನಸ್ಸು ರಾಶಿಯವರಿಗೆ ಶುಭ ಮತ್ತು ಬೆಳವಣಿಗೆಯ ದಿನವನ್ನು ನೀಡುವಂಥ ದಿನವಾಗಿರ್ತದೆ. ಶುಭವಾಗಲಿ. ಮಕರ ರಾಶಿಯವರ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಯೋಜನೆ, ನಿರ್ವಹಣೆ, ಆಡಳಿತ, ತಾಂತ್ರಿಕ ಕೆಲಸಗಳಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ಸಾಧ್ಯತೆ ಇದೆ. ನಿಂತಿದ್ದ ಕೆಲಸಗಳು ಮುಂದೆ ಸಾಗುವ ಸಾಧ್ಯತೆ ಇದೆ. ವಿಳಂಬವಾದ ಯೋಜನೆಗಳು ವೇಗವನ್ನು ಪಡೆದುಕೊಳ್ಳೋ ಸಾಧ್ಯತೆ ಇದೆ. ಜವಾಬ್ದಾರಿ ಮತ್ತು ನಾಯಕತ್ವದ ಕೆಲಸಗಳಲ್ಲಿ ಯಶಸ್ಸು ಅನ್ನುವಂಥದ್ದು ದೊರೆಯುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗುವಂಥ ಅವಕಾಶಗಳಿದೆ. ಅತಿಯಾದಂಥ ಕೆಲಸದ ಒತ್ತಡ ಕಡಿಮೆ ಮಾಡಿಕೊಳ್ಳಿ. ಹಠಮಾರಿತನ ಅನ್ನುವಂಥದ್ದೇನಾದರೂ ಇದ್ದರೆ ಅದನ್ನು ಬಿಟ್ಬಿಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಉಂಟಾಗೋ ಸಾಧ್ಯತೆ ಇದೆ. ದೀರ್ಘಕಾಲಿಕ ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಈ ದಿನ ಉತ್ತಮವಾಗಿದೆ. ಅನಗತ್ಯ ಅಪಾಯಕರ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಸಂಬಂಧಗಳಲ್ಲಿ ಜವಾಬ್ದಾರಿ ಅನ್ನುವಂಥದ್ದು ಹೆಚ್ಚಾಗ್ತದೆ. ಜೀವನ ಸಂಗಾತಿ ಮತ್ತು ಕುಟುಂಬದವರಿಂದ ಬೆಂಬಲ ಅನ್ನುವಂಥದ್ದು ಸಿಗ್ತದೆ. ತಪ್ಪು ತಿಳುವಳಿಕೆಗಳೇನಾದರೂ ಇದ್ದರೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಸಿಗ್ತದೆ. ಆದರೆ ಈ ದಿನ ನೀವು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಹಿಂಜರಿಬೇಡಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಪ್ರಾಯೋಗಿಕ ಮತ್ತು ಶಿಸ್ತುಬದ್ಧ ಮನೋಭಾವ ಇರ್ತದೆ. ಏಕಾಗ್ರತೆ ಮತ್ತು ಕಾರ್ಯಕ್ಷಮತೆ ಹೆಚ್ಚಾಗ್ತದೆ. ಕೆಲವೊಮ್ಮೆ ಮನಸ್ಸಿನ ಒತ್ತಡ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದ್ದರಿಂದ ನಾವು ಗಮನಿಸಬೇಕಾಗಿರುವಂಥದ್ದು, ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈ ದಿನ ನಿಮ್ಮ ಸಹಾಯಕ್ಕಾಗಿ ಶಿವನ ಪ್ರಾರ್ಥನೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನದ ಫಲಪ್ರಾಪ್ತಿ, ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಮಕರ ರಾಶಿಯವರಿಗೆ ಉತ್ತಮ ಪ್ರಗತಿ ಮತ್ತು ಯಶಸ್ಸಿನ ದಿನವನ್ನು ಸೂಚಿಸ್ತಾ ಇದೆ. ಶುಭವಾಗಲಿ. ಕುಂಭರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಹೊಸ ಆಲೋಚನೆಗಳು, ಬೋಧನೆ, ಸಂಪರ್ಕ ವಲಯದಲ್ಲಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಕಲ್ಪನೆಗಳು ಮತ್ತು ಸಹಕಾರದಿಂದ ಧನಲಾಭ ಆಗೋ ಸಾಧ್ಯತೆಗಳಿದ್ದಾವೆ. ವ್ಯಾವಹಾರಿಕ ವಿಸ್ತರಣೆ, ಹೊಸ ಸಂಪರ್ಕಗಳಿಗೆ ಅನುಕೂಲಕರವಾದಂಥ ದಿನ. ತಂಡದ ಕೆಲಸದಲ್ಲಿ ಸಾಮಾಜಿಕ ಪ್ರಭಾವ ಹೆಚ್ಚಾಗ್ತದೆ. ಆದರೆ ಮನಸ್ಸು ಚಂಚಲವಾಗದಲೇ ಇರೋ ಹಾಗೆ ನೋಡಿಕೊಳ್ಬೇಕು ಮತ್ತು ಸ್ಪಷ್ಟವಾಗಿ ನಿರ್ಧಾರ ತೆಗೆದುಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸುಧಾರಣೆ ಉಂಟಾಗ್ತದೆ. ಹೆಚ್ಚುವರಿ ಆದಾಯ ಸಿಗುವಂಥ ಅವಕಾಶಗಳು ಸಿಗ್ತದೆ. ಬಾಕಿ ಹಣ ಬರೋ ಸಾಧ್ಯತೆ ಇರ್ತದೆ. ಆದರೆ ಅಪಾಯಕರ ಹೂಡಿಕೆಗಳನ್ನು ಮಾಡಬೇಕಾದ್ರೆ ಜಾಗ್ರತೆ ಇರಬೇಕು. ಅದಕ್ಕೆ ಕೈ ಹಾಕೋದಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಸಂಬಂಧಗಳಲ್ಲಿ ಉತ್ತಮ ಹೊಂದಾಣಿಕೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಹೊಸ ಪರಿಚಯಗಳು ಲಾಭವನ್ನು ತಂದುಕೊಡ್ತದೆ. ತಪ್ಪು ತಿಳುವಳಿಕೆಗಳೇನಾದರೂ ಇದ್ದರೆ ದೂರ ಆಗೋ ಸಾಧ್ಯತೆ ಇದೆ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಸೃಜನಶೀಲ ಮತ್ತು ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥ ಮನೋಭಾವ ಇದೆ. ಹೊಸ ಯೋಜನೆಗಳ ಬಗ್ಗೆ ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗ್ತದೆ. ಕೆಲವೊಮ್ಮೆ ಅಶಾಂತಿ ಅನ್ನುವಂಥದ್ದು ಕಾಡುತ್ತದೆ. ಆದ್ದರಿಂದ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಏಕಾಗ್ರತೆ ಕಾಪಾಡಿಕೊಳ್ಳಿ. ಕಾರ್ಯದಲ್ಲಿ ನಿರಂತರವಾಗಿ ಮುಂದುವರಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕಡಲೆಕಾಳನ್ನು ದಾನ ಮಾಡುವಂಥದ್ದು, ಗುರುವಿನ ಪ್ರಾರ್ಥನೆಯನ್ನು ಮಾಡುವಂಥದ್ದನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು, ಈ ದಿನದ ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಕುಂಭರಾಶಿಯವರಿಗೆ ಹೊಸ ಯಶಸ್ಸು ಮತ್ತು ಬೆಳವಣಿಗೆ ದಿನವನ್ನು ಸೂಚಿಸ್ತಾ ಇದೆ. ಶುಭವಾಗಲಿ. ಮೀನರಾಶಿಯವರೇ, ಈ ದಿನದ ಉದ್ಯೋಗ ವ್ಯವಹಾರಗಳಲ್ಲಿ ಚಿಕಿತ್ಸೆ, ಮಾರ್ಗದರ್ಶನ, ಆಧ್ಯಾತ್ಮಿಕ, ಸೃಜನಶೀಲ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿ ಕಾಣ್ತೀರಿ. ನಿಮ್ಮಲ್ಲಿರುವಂಥ ಅಂತಃಪ್ರಜ್ಞೆ ಮತ್ತು ಯೋಜನೆಗಳು ಎರಡೂ ನಿಮಗೆ ಸಹಾಯವನ್ನು ಮಾಡ್ತದೆ. ಹೊಸ ಅವಕಾಶಗಳು, ಹೊಸ ಆಲೋಚನೆಗಳಿಂದ ಲಾಭ ಆಗೋ ಸಾಧ್ಯತೆಗಳಿದ್ದಾವೆ. ನಿಂತಿದ್ದ ಕೆಲಸಗಳಿಗೆ ಮುನ್ನಡೆ ಎನ್ನುವಂಥದ್ದು ಸಿಗ್ತದೆ.
ಆದರೆ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳಿ. ಕೆಲಸಗಳನ್ನು ಮುಂದೂಡುವಂಥ ಮನೋಭಾವವನ್ನು ಬಿಟ್ಟು ಬಿಡಿ. ಹಣಕಾಸಿನ ವಿಚಾರದಲ್ಲಿ ನಿಧಾನವಾಗಿ ಸುಧಾರಣೆ ಎನ್ನುವಂಥದ್ದು ಉಂಟಾಗ್ತದೆ. ಉಳಿತಾಯದ ಬಗ್ಗೆ ಯೋಚನೆ ಹೆಚ್ಚಾಗ್ತದೆ. ಆದರೆ ಭಾವನೆಗಳ ಆಧಾರದಿಂದ ಖರ್ಚು ಮಾಡೋದನ್ನು ಬಿಟ್ಟುಬಿಡಿ. ಸಂಬಂಧಗಳಲ್ಲಿ ಭಾವನಾತ್ಮಕ ಆತ್ಮೀಯತೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಭಾವನಾತ್ಮಕ ಕರುಣೆ ಎನ್ನುವಂಥದ್ದು ಹೆಚ್ಚಾಗ್ತದೆ. ಕುಟುಂಬ ಮತ್ತು ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ಅತಿಯಾದಂಥ ಭಾವನಾತ್ಮಕತೆಯನ್ನು ತೋರೋದಕ್ಕೆ ಹೋಗಿಬಿಡಿ. ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿಯನ್ನು ನೋಡಿದ್ರೆ ಶಾಂತವಾದ ಅಂತಃಪ್ರಜ್ಞತೆ ಮನೋಭಾವ ಅನ್ನುವಂಥದ್ದು ಇರ್ತದೆ. ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗ್ತದೆ. ಹೊಸ ಅವಕಾಶಗಳ ಬಗ್ಗೆ ಆಶಾವಾದ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆದರೆ ವಾಸ್ತವಿಕತೆಯನ್ನು ಮರೆಯಬಾರದು. ಏಕಾಗ್ರತೆ ಎನ್ನುವಂಥದ್ದು ಇರಬೇಕು. ತುರ್ತು ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪರಿಹಾರಕ್ಕೋಸ್ಕರ ಸೂರ್ಯನ ಮಂತ್ರವನ್ನು ಪಠನೆ ಮಾಡಿ. ಕೊನೆಗೊಂದು ಕಿವಿ ಮಾತು. ಈ ದಿನ ದ್ವಾದಶಿ ತಿಥಿಯ ಫಲಪ್ರಾಪ್ತಿ, ತ್ರಯೋದಶಿ ತಿಥಿಯ ಹೊಸ ಬೆಳವಣಿಗೆ, ಚಿತ್ತಾ ನಕ್ಷತ್ರದ ಕೌಶಲ್ಯ, ಸ್ವಾತಿ ನಕ್ಷತ್ರದ ಅವಕಾಶಗಳು ಮೀನರಾಶಿಯವರಿಗೆ ಶುಭ ಮತ್ತು ಬೆಳವಣಿಗೆಯ ದಿನವನ್ನು ಸೂಚಿಸ್ತಾ ಇದೆ. ಶುಭವಾಗಲಿ. ಈ ದಿನ ನೀಡಿದಂಥ ದಿನ ಭವಿಷ್ಯ ಅನ್ನುವಂಥದ್ದು ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ವೈಯಕ್ತಿಕ ವಿಚಾರ ಏನಾದರೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಂ ಭೂಯಾತ್.